ಚಿಂತನ ಮೋಹನ್ ವೆರ್ಣೇಕರ ಅವರಿಂದ. ಹಿತ್ತಲ ಗಿಡ ಮದ್ದಲ್ಲ ಎನ್ನುವುದು ಕೇವಲ ಒಂದು ಗಾದೆಯಲ್ಲ, ಮನುಷ್ಯನ ಮನೋಭಾವವನ್ನು ಬಹಳ ಸೂಕ್ಷ್ಮವಾಗಿ ಬಿಂಬಿಸುವ ಜೀವನ ಸತ್ಯವೂ ಹೌದು. ಮನೆಯ ಹಿತ್ತಲಲ್ಲೇ ಬೆಳೆದಿರುವ ಗಿಡಕ್ಕೆ ಔಷಧಿಯ ಗುಣವಿದ್ದರೂ ಅದು ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕಾಣುತ್ತದೆ. ಅದೇ ಗಿಡವನ್ನು ಯಾರಾದರೂ ದೂರದಿಂದ ಊರಿನಿಂದ ತಂದು ಔಷಧಿಯ ಮಹತ್ವವನ್ನು ವಿವರಿಸಿದರೆ ಮಾತ್ರ ನಮಗದರ ಮಹತ್ವ ಅರಿವಾಗುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಇಂತಹ ಅನೇಕ ಹಿತ್ತಲ ಗಿಡಗಳು ಇವೆ. ಮನೆಯಲ್ಲಿರುವ ತಂದೆ ತಾಯಿಯ ಅನುಭವ, ಹಿರಿಯರ ಮಾರ್ಗದರ್ಶನ, ಜೀವನ ಸಂಗಾತಿ ತೋರುವ ಕಾಳಜಿ ಮತ್ತು ಸ್ನೇಹಿತರ ಪ್ರಾಮಾಣಿಕ ಸಲಹೆ, ನಮ್ಮ ಊರಿನ ಪ್ರತಿಭಾವಂತರು, ನಮ್ಮ ಸುತ್ತಲಿರುವ ಜ್ಞಾನಿಗಳು, ಇವರೆಲ್ಲರ ಮಹತ್ವವನ್ನು ನಾವು ಸಹಜವಾಗಿ ತೆಗೆದುಕೊಳ್ಳುತ್ತೇವೆ. ಆದರೆ ಹೊರಗಿನ ವ್ಯಕ್ತಿಯೊಬ್ಬ ಅದೇ ಮಾತನ್ನು ಹೇಳಿದರೆ ಅದಕ್ಕೆ ಹೆಚ್ಚಿನ ಬೆಲೆ ಕೊಡುತ್ತೇವೆ. ಹೊರಗಿನಿಂದ ಬಂದ ಮಾತಿಗೆ ಗೌರವ, ಮನೆಯವರ ಮಾತಿಗೆ ನಿರ್ಲಕ್ಷ್ಯ. ಇದು ಹಿತ್ತಲ ಗಿಡ ಮದ್ದಲ್ಲ ಮನೋಭಾವದ ಮತ್ತೊಂದು ರೂಪವೂ ಹೌದು. ಇಂದಿನ ಕಾಲದಲ್ಲಂತೂ ಇದು ಇನ್ನಷ್ಟು ಗೋಚರಿಸುತ್ತದೆ. ದೂರದ ದೇಶದ ಆಹಾರ, ಔಷಧಿ, ಜೀವನ ಶೈಲಿ, ಸಂಸ್ಕೃತಿ ಅಥವಾ ಉತ್ಪನ್ನವೆಂದರೆ ಅದರಲ್ಲಿ ವಿಶೇಷ ಗುಣವಿದೆ ಎಂದು ಭಾವಿಸುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ನಮ್ಮ ಹಿರಿಯರು ಶತಮಾನಗಳಿಂದ ಅನುಸರಿಸಿಕೊಂಡು ಬಂದಿರುವ ಸರಳ ಆಹಾರ ಪದ್ಧತಿ, ಮನೆಮದ್ದು, ಜೀವನ ಶೈಲಿ ಮತ್ತು ಅನುಭವ ಜ್ಞಾನವನ್ನು ಕೆಲವೊಮ್ಮೆ ಹಳೆಯದು ಎಂದು ತಳ್ಳಿ ಹಾಕುತ್ತೇವೆ. ಹೊಸದಾಗಿದೆ ಎಂಬ ಕಾರಣಕ್ಕೆ ಶ್ರೇಷ್ಠವೂ ಅಲ್ಲ, ಹಳೆಯದು ಎಂಬ ಕಾರಣಕ್ಕೆ ನಿರರ್ಥಕವೂ ಅಲ್ಲ. ಅದರ ಮೌಲ್ಯವನ್ನು ಅರಿಯುವ ವಿವೇಕ ಬೇಕು. ಅದೇ ರೀತಿ ನಮ್ಮ ಊರಿನ ಕಲಾವಿದನಿಗಿಂತ ದೂರದ ಕಲಾವಿದನನ್ನು ಮೆಚ್ಚುವುದು, ನಮ್ಮ ಮನೆಯವರ ಜ್ಞಾನಕ್ಕಿಂತ ಅಪರಿಚಿತರ ಮಾತನ್ನು ನಂಬುವುದು, ನಮ್ಮಲ್ಲಿರುವ ಅವಕಾಶಗಳನ್ನು ಕಡೆಗಣಿಸಿ ಇನ್ನೂ ಸಿಗದ ಅವಕಾಶಗಳ ಹಿಂದೆ ಓಡುವುದು, ಇವೆಲ್ಲವೂ ಇದೇ ಗಾದೆಯ ವ್ಯಾಪ್ತಿಗೆ ಬರುತ್ತದೆ. ಆದರೆ ಈ ಗಾದೆ ಹೊರಗಿನದ್ದನ್ನು ಮೆಚ್ಚಬಾರದು ಎಂದು ಹೇಳುವುದಿಲ್ಲ. ಹೊರಗಿರುವ ಉತ್ತಮವಾದುದನ್ನು ಸ್ವೀಕರಿಸುವುದರಲ್ಲಿ ತಪ್ಪಿಲ್ಲ. ಆದರೆ ಅದನ್ನು ನಮ್ಮ ಬಳಿಯಿರುವ ಉತ್ತಮವಾದುದನ್ನು ಅಲಕ್ಷಿಸಬಾರದು. ಹೋಲಿಕೆ ಮಾಡುವ ಮೊದಲು ಗುರುತಿಸುವ ದೃಷ್ಟಿ ಬೇಕು, ಸ್ವೀಕರಿಸುವ ಮೊದಲು ವಿವೇಚನೆ ಬೇಕು. ಆದ್ದರಿಂದ ನಮ್ಮ ಸುತ್ತಲಿರುವ ವ್ಯಕ್ತಿಗಳು, ವಸ್ತುಗಳು, ಜ್ಞಾನ, ಅವಕಾಶಗಳು ಮತ್ತು ಪ್ರಕೃತಿಯ ಕೊಡುಗೆಗಳನ್ನು ಸಾಮಾನ್ಯವೆಂದು ಭಾವಿಸದೆ ಅವುಗಳ ನಿಜವಾದ ಮೌಲ್ಯವನ್ನು ಗುರುತಿಸುವ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು. ಇದೇ ಈ ಗಾದೆ ಮಾತಿನ ಆಶಯ ಕೂಡ.